ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 3 ಲಾಗು. ನಾವೀಗ ಹೊನ್ನಾವರದಲ್ಲಿದ್ದೀವಿ. ಹೊನ್ನಾವರಕ್ಕೆ ಬಂದಮೇಲೆ ಬೀಚ್ ಹೇಗೆ ಮಿಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಈಗ ಬೀಚ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಇದು ನಮಗೆ ತೋರಿಸಿದ ರೂಟು. ಇನ್ನೂ ರೂಟ್ ಎಲ್ಲ ಇದೆ ಬೇರೆ ಕಡೆ ಹೋಗೋಕ್ಕೆ, ಬಟ್ ನಾವು ಹೋದ್ವಿ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು. ಆ ಕಡೆಯಿಂದ ಅಲೋ ಇರಲ್ಲ. ಇದೊಂದು ರೂಟಲ್ಲಿ ಯಾವುದೋ ಓಪನ್ ಇತ್ತು ಅಂತ ಬಂದ್ವಿ. ಈಗ ಯಾಕಂದರೆ ಇಲ್ಲೆಲ್ಲ ಮೀನು ಹಿಡಿತಿದ್ರಲ್ಲ, ಅದಕ್ಕೆ ಓಪನ್ ಇತ್ತು ಅನಿಸುತ್ತೆ. ಬಂದ್ವಿ, ಬಟ್ ಆದರೆ ನೀರು ಚೆನ್ನಾಗಿರ್ಲಿಲ್ಲ. ಎಲ್ಲ ಮೀನು ಹಿಡಿತಾ ಇದ್ರು. ಬೆಳಗ್ಗೆನೆ ಮಳೆ ಕೂಡ ಬರ್ತಾ ಇತ್ತು. ಇಲ್ಲಿ ಬಂದು ಗಾಡಿ ನಿಲ್ಸಿದ್ವಿ. ಗಾಡಿ ನಿಲ್ಸಿದ್ಮೇಲೆ ಅಲ್ಲೊಬ್ರು ಹೇಳಿದ್ರು, ಇಲ್ಲಿ ನೀರು ಚೆನ್ನಾಗಿಲ್ಲ, ಆ ಕಡೆ ದಡಕ್ಕೆ ಹೋಗಿ ಚೆನ್ನಾಗಿರೋದ, ಫುಲ್ಲು ಸಮುದ್ರ ನೀಟಾಗಿ ಕಾಣುತ್ತೆ ಅಂತ ಹೇಳಿದ್ರು. ನಾವು ಅಯ್ಯೋ ಹೌದಾ, ಹೆಂಗೆ ಹೋಗೋದ ರೂಟಿಗೆ, ಎಲ್ಲ ಕಡೆ ಕ್ಲೋಸ್ ಮಾಡ್ರಿ, ಯಾರು ಅಲೋ ಮಾಡ್ತಿಲ್ಲ, ಇಲ್ಲೆಲ್ಲ ಗೇಟ್ ಹಾಕ್ಬಿಟ್ಟಿತ್ತು ಅಂತ ಅಂದೋ. ಅದಕ್ಕೆ ಅವ್ರು ಹೇಳಿದ್ರು ಊರೊಳಗೆ ಹಾಸಿ ಹೋಗ್ತಾ ನಿಮಗೆ ಸಿಗುತ್ತೆ ರೋಡ್, ಅದೇ ಒಂದೇ ರೋಡ್ ಇದೆ ಸಮುದ್ರಕ್ಕೆ. ಇಲ್ಲ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಯಾರನ್ನಾರು ಕೇಳಿ ಹೇಳ್ತಾರೆ ಅಂತ ಹೇಳಿದ್ರು. ಹಂಗೆ ಹೋಗಿದ್ವಿ, ಅದೇ ರೂಟಿಗೆ ಹೋಗ್ತಾ ಇದ್ದೀವಿ. ಈಗ ಭವ್ಯ, ದಿಲೀಪ, ವೆದರ್ ಹಂಗಿತ್ತು ಇಲ್ಲಿಂದ ಇಂತಲಾನೇ ಇತ್ತು, ಸ್ವೀಟ್ ಆಗಿ. ಅಪ್ಪ ವೆದರ್ ಮಾತ್ರ ಸೂಪರ್ ಆಗಿತ್ತು. ಬೆಳಗ್ಗೆ ತನಕ ಮಳೆ ಬಂದಿತ್ತು. ಮಳೆ ಬಂದು ಅವಾಗ ಜಸ್ಟ್ ನಿಂತಿದ್ದಲ್ಲ. ವೆದರ್ ಮಾತ್ರ ಸೂಪರ್ ಆಗಿತ್ತು. ಭವ್ಯ ಬೀಚ್ ಆಲ್ರೆಡಿ ಜಸ್ಟ್ ತೋರಿಸಿದ್ದೆ, ಹತ್ರದಿಂದ ನೋಡಿರ್ಲಿಲ್ಲ. ಭವ್ಯ ಈ ಬೀಚ್ ನೋಡಿದ ತಕ್ಷಣ ಫುಲ್ ಕನ್ನಡದಲ್ಲಿ ಸಮುದ್ರ ಅಂತಾನೆ ಹೇಳಿ. ಸಮುದ್ರ ಮನು, ನೀನ್ ನನ್ ಸಮುದ್ರ. ಅದ್ ಮನೋಹರ ದಿಲೀಪ. ಭವ್ಯ ಎಂಟ್ರಿ ಕೊಟ್ಟಿದ ತಕ್ಷಣ ನಾಯಿಗಳೆಲ್ಲ ಬಂದು, ಭವ್ಯ ಅಲ್ಲ ದಿಲೀಪ ಎಂಟ್ರಿ ಕೊಟ್ಟಿದ್ದಲ್ಲ. ಈಗ ಫಸ್ಟ್ ನಾನು ಎಂಟ್ರಿ ಕೊಟ್ಟಿದ ತಕ್ಷಣ ನನ್ನ ಮುಖದಲ್ಲಿರೋ ಮುಗ್ಧತೆಗಳು ನೋಡಿ ನಾಯಿಗಳು ಬಂದು ಸುಸ್ವಾಗತ ಮಾಡ್ತಿದ್ದೋ. ಆದ್ರೆ ಮುಖ ಅಲ್ಲ ನೋಡ್ತಾರದ ನಾಯಿ, ಬೇರೆ ನೋಡ್ತೈತೆ. ಬ್ಯಾಗ್ಗಳು ನೋಡ್ತಿತ್ತು, ಬಟ್ ನನ್ಗೆ ಬಾಯ್ ಹಾಕ್ಬಿಡುತ್ತೆ ಅನ್ನೋ ಭಯದಲ್ಲಿ ಕಳಿಸ್ಬಿಟ್ಟು ಎಲ್ಲಾರು ಹೊಡೆದು. ಆಮೇಲೆ ಹೊಡಿಲಿಲ್ಲ, ಸುಮ್ಮನೆ ಅಂದ್ಬಿಟ್ಟೆ, ಹೊಡಿಲಿಲ್ಲ. ಆಮೇಲೆ ಬೀಚು ಮಾತ್ರ ಸೂಪರ್ ಆಗಿತ್ತು. ಅಂದ್ರೆ ಮಳೆ ಬಂದಿತ್ತಲ್ಲ, ಆ ರೀಸನ್ ಇಂದ ಅನ್ಕೋತೀನಿ ಇಷ್ಟೊಂದು ಮಣ್ಣು ತರ ಇರೋದು ನನ್ನ ಪ್ರಕಾರ. ನಾನ್ ಫಸ್ಟ್ ಟೈಮ್ ಸಮುದ್ರಕ್ಕೆ ಬಂದಿರೋದು. ಹೆಂಗಿದೆ ಗೊತ್ತಾ, ಸೂಪರ್ ಇದೆ. ಭವ್ಯ, ಈ ಸೀನ್ ನೋಡ್ತಿದ್ರೆ ನನಗೆ ಉಪೇಂದ್ರ ಫಿಲಮ್ ಅಲ್ಲಿ ಅಟ್ಯಾಕ್ ಮಾಡಕ್ ಬರ್ತಾರಲ್ಲ ಉಪೇಂದ್ರನ, ಆ ತರ ಇದೆ. ಬೋಟ್ ಎಲ್ಲ ಬರ್ತಾವ್ರೆ. ಏನಿಲ್ಲ ಅಂತ ಒಂದು ಬರುತ್ತಲ್ಲ ಸಾಂಗು, ನಿನ್ನ ನನ್ನ ನಡುವೆ ಏನಿಲ್ಲ. ಭವ್ಯ ಆಡಿದ್ದೆ ಆಟ, ಫುಲ್ಲು ಡ್ಯಾನ್ಸು, ಅಯ್ಯೋ ರೀಲ್ಸು. ಇಲ್ಲೇ 4 hours ಕಳೆದಿರೋದು. ಈ ಸಮುದ್ರ ಅದರ ತೀರವನ್ನ ಪ್ರೀತಿಸೋ ಹಾಗೆ ನಾನು ಕೂಡ ನಿನ್ನನ್ನು ಯಾವಾಗಲೂ ಪ್ರೀತಿಸ್ತೀನಿ. ಎಷ್ಟೇ ಹಿಂದೆ ಸರಿದ್ರು ಸದಾ ನಿನ್ನ ಜೊತೆ ಇದ್ದೇ ಇರ್ತೀನಿ. நல்லவ சாவது கெட்டவ வாழ்வது நம்ம கையில இல்ல. உசிரே நீதானே நடலாவும் கூட நானே. ಅಲ್ಲಿ ನದಿ ನದಿಲಿ ಬೀಚ್ ಮುಗಿಸ್ಕೊಂಡು ಹೊರಟಿದ್ದೀವಿ. 1 hour ಬೋಟಿಂಗ್ ಹೋಗ್ಬೇಕು ಅನ್ಕೊಂಡು, ಬಟ್ ಬೋಟಿಂಗ್ ಕ್ಲೋಸ್ ಅಂತೆ. ಫುಲ್ ಮಳೆ ಇದಕ್ಕೆ ಬೋಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಬಟ್ 3 days ಬಿಸಿಲಿದೆ ಅನಿಸುತ್ತೆ. ಈಗ ಎಲ್ಲೋ ಅಲ್ಲಿ ಬೋಟಿಂಗ್ ಬಗ್ಗೆ ವಿಚಾರಿಸ್ತಾ ನಾವು, ಅಂದರೆ ಅವ್ರ ಫ್ರೆಂಡ್ ಒಬ್ರು ಇದ್ದಾರಂತೆ ಬೋಟಿಂಗು. ಅವ್ರು ಹೇಳಿದ್ರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಓಪನ್ ಇಲ್ಲ ಅಂತಂದ್ರು. ನೋಡಿ, ಇಲ್ಲಿ ಮೀನು ಹಿಡಿತಿದ್ದಾರೆ. ಮೀನ್ ಮಾರ್ತಿದಾರಾ? ಹಿಡಿತಾ ಇಲ್ವಾ? ಇಲ್ಲೇ ನಿಯರ್ ಒಂದು ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಆ ಹ್ಯಾಂಗಿಂಗ್ ಬ್ರಿಡ್ಜ್ ಬಂದು ಕರ್ಕಿ. 1 hour ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ತಾ ಇದ್ದೀವಿ.
ಟರ್ಕಿ ಪ್ಲೇಸ್ ಇದು ನೋಡಿ. ಟರ್ಕಿ ನೋಡಿ ದಿಲೀಪ್ ಏನ್ ಮಾಡ್ತಿದ್ದಾರೆ ನೋಡಿ. ನಿಂಗೆ ಒಳ್ಳೆಣ್ಣೆ ಹಚ್ಬಿಟ್ಟು ಮೈಯೆಲ್ಲ ನೀವು ತುಂಬಿಟ್ಟಿಗೆ ತೆಗಿತೀನಿ ಕಣ್ಣೆ, ಜಳಕ ಮಾಡಿಸುತ್ತ ಬೆಳ್ಬೆಳ್ಳೆ ಬೆನ್ನ ಮುದ್ದಾಡ್ತಾ ತಿಕ್ತೀನಿ ಕಣ್ಣೆ, ಕೀರು ಉಪ್ಪಿಟ್ಟು ಒಬ್ಬಟ್ಟು ನಿಪ್ಪಟ್ಟು ತಂಬಿಟ್ಟು ಎಲ್ಲಾನ ಮಾಡ್ತೀನಿ ಕಣ್ಣೆ. ಆಹಾ, ಆ ಕ್ರಾಕ್ಸ್ಗಿರೋ ಬೆಲೆನೂ ಹೆಂಡ್ತಿಗೆ ಇಲ್ವಲ್ಲಪ್ಪ. ನನ್ನನ್ನ ಒಂದಿನ ಈ ತರ ನೋಡ್ಕೊಂಡೇ ಇಲ್ಲ. ಚಪ್ಪಲಿ ತರ ನೋಡ್ಕೋಬೇಕು, ಹೆಂಡ್ತಿ ತರ ನೋಡ್ಕೋಬೇಕು. ನೋಡು, ಹೆಂಡ್ತಿನೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನೋಡು, ಇದು ಹೆಂಡ್ತಿ ಅಂದ್ರೆ. ಅಲ್ಲಿ ಬ್ಯಾಗ್ ಅಡ್ಡ ಇಟ್ಬಿಟ್ಟು ಬಂದ್ಬಿಟ್ಟವ್ರೆ, ಹೆಲ್ಪ್ ಮಾಡೋರ್ ತರ ಡವ್ ಮಾಡ್ತವ್ರೆ ದಿಲೀಪ್. ಈಗ ಆ ಥರ ಎಲ್ಲ ಏನಿಲ್ಲ, ತಾತಂಗೆ ವಯಸ್ಸಾಗಿತ್ತು, ಸೈಕಲ್ ಎತ್ಕೊಳಕ್ ಆಗ್ತಿರ್ಲಿಲ್ಲ, ಅಲ್ಲಿ ಕಂಬಿ ಅಡ್ಡ ಹಾಕ್ಬಿಟ್ಟವ್ರೆ, ಎತ್ಕೊಂಡು ಕೊಟ್ಟೆ. ಪಾಪ ಡೈಲಿ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ತಿರೋ ಅನ್ಸುತ್ತೆ, ಇವತ್ತು ನಾನು ಹೆಲ್ಪ್ ಮಾಡಿದ್ದೀನಿ. ಅದಕ್ಕೆ ಹೇಳೋದು, ಒಬ್ರಿಗೆ ಹೆಲ್ಪ್ ಮಾಡಬೇಕು. ಆಯ್ತು ಬಿಡಿ, ಹೋಗ್ಲಿ. ಹೆಲ್ಪ್ ಮಾಡಿದಕ್ ಪುಣ್ಯನಾದ್ರೂ ಬರುತ್ತೆ. ಬ್ಯಾಗ್ ಅಡ್ಡ ಇಟ್ಬಿಟ್ಟು ಹೆಲ್ಪ್ ಮಾಡಿದೆ ಅಂತ ಪುಣ್ಯ ಕಟ್ಕೋತಿದ್ದೀರಾ. ಬ್ರಿಡ್ಜ್ ಮುರಿದೋದ್ರೆ ಯಾವಾಗ ಯಾರು ಹೆಲ್ಪ್ ಮಾಡ್ತಿರೋ ನನ್ಗಂತೂ ಗೊತ್ತಿಲ್ಲ. ಅಂಕಲ್ ಹೆಂಗೆ ತಾತನೇ ಹೆಲ್ಪ್ ಮಾಡೋದು, ನಾನು ತಾತಂಗೆ ಹೆಲ್ಪ್ ಮಾಡ್ತೀನಿ ಫಸ್ಟ್. ತಾತ ಹೊಂಟೋದ್ರು. ಮತ್ತೆ ಈ ಪ್ಲೇಸ್ ಹೆಂಗಿತ್ತು ಹೇಳಿ? ಈಗ ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತು. ಇದು ಕರ್ಕಿ ಹ್ಯಾಂಗಿಂಗ್ ಬ್ರಿಡ್ಜ್. ಆಕ್ಚುಲಿ ಈ ಬ್ರಿಡ್ಜ್ ಮೇಲೆ ಈಗ ಮುಂಚೆ ಎಲ್ಲ ಅಲೋ ಮಾಡ್ತಿದ್ರು ಓಡಾಡಕ್ಕೆ, ಈಗ ಅಲೋ ಮಾಡ್ತಿಲ್ಲ, ಹೋಗಂಗಿಲ್ಲ, ಬರೀ ಊರವ್ರು ಮಾತ್ರ ಓಡಾಡ್ಬೇಕು ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸ್ಕೊಂಡು ಬೆಳಗ್ಗೆಯಿಂದ ನಾಷ್ಟ ಮಾಡಿರಲ್ಲ. ಇಲ್ಲಿ ಹೊನ್ನಾವರನ ಹೋಟೆಲ್ ಮಾಡಿದ್ವಲ್ಲ, ಕಾಮತ್ ಹೋಟೆಲ್, ಆ ಹೋಟ್ಲಲ್ಲಿ ಊಟನೇ ರಾತ್ರಿ ಚೆನ್ನಾಗಿರ್ಲಿ, ನಂಗಂತೂ ಇಷ್ಟ ಆಗಲಿಲ್ಲ. ಬೇರೆ ಎಲ್ಲಾದ್ರೂ ಕೊಡ್ಸಿದಿಲಿ ಅಂತ ಅಂದೆ. ಇಲ್ಲಿ ಶಿಲ್ಪ ಹೋಟೆಲ್ ಕರ್ಕೊಬಂದ್ರು. ಅವ್ರಿಗೇನು ಗೊತ್ತಿಲ್ಲ ಇಲ್ಲಿ ಹೆಂಗಿರುತ್ತೆ ಅಂತ, ಆದ್ರೂ ಕರ್ಕೊಬಂದ್ರು. ನೋಡೋಣ ಬಾ, ಚೆನ್ನಾಗಿದೆ, ಜನ ಎಲ್ಲ ಜಾಸ್ತಿ ಇದ್ದಾರೆ ಅಂತ. ಈಗ ಹೆಂಗಿರುತ್ತೆ ನೋಡ್ಬೇಕು. ಬರ್ತಿದ್ದಾರೆ ನೋಡಿ. ಪರೋಟ, ಪೂರಿ ಕುರ್ಮಾ, ಆಮೇಲೆ ವಡ, ಆಲೂ ಬೋಂಡ, ಒಂದು ಪರೋಟ, ಒಂದು ಪ್ಲೇಟ್ ಪರೋಟ, ಒಂದು ಪ್ಲೇಟ್ ಪರೋಟ. ದೋಸೆ, ಬೋಂಡ, ಪರೋಟ, ದಿಲೀಪ ಬ್ಯಾಟಿಂಗ್. ನಮಗೆ ಅಂತ ಮಾತ್ರ ಮಾಡ್ಕೊಟ್ಟಾರ ಅಷ್ಟೇ ಅವರು. ಏನ ಫ್ರೈಡ್ ರೈಸ್, ಇದು ಮಶ್ರೂಮ್ ರೈಸಾ? ಮಶ್ರೂಮ್ ಫ್ರೈಡ್ ರೈಸ್. ಇಷ್ಟು ಬಿಸಿ ಹೊಡಿತಾ ಇದೆ. ನೋಡಿ, ಇದೆ ಶರಾವತಿ ನದಿ. ಸಿಕ್ಕಾಬಟ್ಟೆ ಅಗಲ ಇದೆ, ಉದ್ದ ಅಂತೂ ಇದೆ, ತುಂಬ ದೊಡ್ಡದು. ಇಲ್ಲಿಂದ ನಾವು ಉಡ್ಡಂದು Sharavati Kandla Mangrove Boardwalk is a park in Kasaragod. ದೇವರ ಎಂಥ ಬಿಸಿಲು ಗುರು ಇದು. ಇಷ್ಟೊಂದು ಸೆಕೆ, ಇಷ್ಟೊಂದು ಬಿಸಿಲು. ಅಯ್ಯೋ, ಮಳೆ ಬಂದು ನಿಂತಿರೋದಕ್ಕೋ ಇಲ್ಲ ಬೆಳಿಗ್ಗೆ ಟೈಮ್ ಇವಾಗ ಬಿಸಿಲಿನ ಅಂತ ಇರಬಾರ್ದು, ಬಟ್ ಸಿಕ್ಕಾಬಟ್ಟೆ ಬಿಸಿಲಿದೆ. ಆದರೂ ವೆದರ್ ಮಾತ್ರ ಸೂಪರ್ ಆಗಿದೆ ಮಾತ್ರ. ಜನ ಏನು ಇರಲಿಲ್ಲ, ಒಂದು 4-5 ಗಾಡಿ ಕಾಣ್ತಿತ್ತು. ಸದ್ಯ ಜನ ಇಲ್ದಿರೋದೇ ಒಳ್ಳೆಯದು, ಗಿಜಿ ಅಂದ್ಬಿಡುತ್ತೆ ಫುಲ್ಲು. ನಮಗೆ ಜನ ಇಲ್ಲ ಅಂತಂದರೆ ಆರಾಮಾಗಿ ನಾವು ಪ್ಲೇಸ್ ನೋಡಿಕೊಂಡು ವೀಡಿಯೋಸ್ಗಳು ರೀಲ್ಸ್ಗಳು ಮಾಡಿಕೊಂಡು ಆರಾಮಾಗಿ ಬರ್ಬೋದು. ವೀಕ್ ಡೇಸ್ ಆಗಿರೋದಕ್ಕೆ ಜನ ಕಮ್ಮಿ ಇದ್ದಾರೆ. ವೀಕೆಂಡ್ ಆಗಿದ್ರೆ ಫುಲ್ ಜನ ಇರ್ತಿದ್ರೇನೋ ನನಗೂ ಗೊತ್ತಿಲ್ಲ. ನಾವು ವೀಕ್ ಡೇಸಲ್ಲಿ ಬಂದಿದ್ದಕ್ಕೆ ಜನ ಅಂತೂ ಇರಲಿಲ್ಲ, ಫುಲ್ ಖಾಲಿ ಹೊಡಿತು. ನೋಡಿ, ಇಲ್ಲಿರೋ ಜೋಕಾಲಿ ಎಲ್ಲ ನಂದೆ. ಜೋಕಾಲಿ ಕಾಸಿಲ್ಲ, ಫ್ರೀ, ಅದಕ್ಕೆ ಒಂದು 10 ನಿಮಿಷ ಹಾಕಬೇಕು. ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಬೋದು. ವೆಡ್ಡಿಂಗ್ ಶೂಟಿಗೆ 1000 ರೂಪೀಸ್ ಎಂಟ್ರಿ ಫೀಸ್ ಪೇ ಮಾಡಬೇಕು. ಇಲ್ಲಿ ನಾರ್ಮಲ್ ಫೋಟೋಶೂಟ್ಗೆ ಜಸ್ಟ್ 10 ರೂಪಾಯಿ. ಟೂರಿಸಮ್ ವಿಸಿಟಿಗೆ, ಟ್ರಿಪ್ ವಿಸಿಟಿಗೆ. ನೋಡಿ ಎಷ್ಟು ಜೋಕಾಲಿ ಇದೆ. ಇದು ಔಟ್ಸೈಡು, ಅದು ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಒಳಗಡೆ ಹೋಗಬೇಕು. ಇವಾಗ ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ಎಂಟ್ರಿ.
ಸೇವ್ ಮ್ಯಾಂಗ್ರೋವ್ಸ್. ಒಳಗೋಗಿ ಈಗ ಹೆಂಗಿರುತ್ತೆ ಅಂತ ಪ್ಲೇಸ್ ನೋಡ್ಬಿಡೋದೆ ಅಷ್ಟೇ. ಈಗ ಕಮ್ ಲೆಟ್ಸ್ ಗೋ. ಯಾಕೆ ಒಂದಾಡ್ತಾವೆ ನೋಡ್ತಾನೆ ಬಂದು ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಬ್ರಿಡ್ಜ್ ಇದು. ಈಗ ಒಳಗೋಗಕ್ಕೆ 10 ರೂಪಾಯಿ ಒಬ್ರು ತಗೊಂಡಿದ್ದಾರೆ. ಏನಿದೆ ಏನು ಅಂತ ನೋಡೋಣ ಒಳಗೆ. ಏನು ಇದೇನಾ ಬ್ರಿಡ್ಜ್ ಅಂದರೆ? ಇಲ್ಲಿ ನೀರಿದೆ, ಬಟ್ ಈಗ ನೀರೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಮಳೆ ಬಂದಾಗ ಜಾಸ್ತಿ ಬರುತ್ತೆ, ಫುಲ್ ಇರುತ್ತೆ ಅನ್ಸುತ್ತೆ. ಇದೆಲ್ಲ ಉಡ್ಡು ಕಾಲ್ ಒಳಗೆ ಏನಾದ್ರು ಬಿದ್ದು ಹೋದ್ರೆ. ಭವ್ಯ ಹುಷಾರಾಗಿ ಬಾ, ದಬಾಕಬಿಟ್ಯಾ. ನನ್ಗಿರೋಳು ಇನ್ನೊಬ್ಳೆ ಹೆಂಡತಿ. ಆಮೇಲೆ ನಡೆ 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 ನಡೆ. ನೋಡಿ ಫನೇರೇಷಿಯಾ commonly known as mangrove apple. ನಡೆ ನಡೆ. ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬನ್ನಿ ಬನ್ನಿ. ಏನಾಯಿತು? ಈ ಸ್ಕೂಲ್ ಹುಡುಗರು ಸ್ಕೂಲ್ಗೆ ಚಕ್ಕರ್ ಹಾಕಿ ಬಂದವ್ರ, ಇಲ್ಲ ಅಂದರೆ ಮಾಸ್ಟರ್ಗಳೇ ಹೋಗ್ಬಿಟ್ಟು ರಿಸರ್ಚ್ ಮಾಡ್ಕೊಬನ್ನಿ ಗಿಡ ಮೂಲಕ್ಕಿ ಬಗ್ಗೆ ಅಂತ ಕಳಿಸಿರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಸ್ಕೂಲ್ ಹುಡುಗರಲ್ಲಿ ಬರೀ ಹುಡುಗರು ಮಾತ್ರನೇ ಬಂದವ್ರೆ, ಕಾಲೇಜಲ್ಲಿ ಬರೀ ಹುಡುಗಿರೇ ಬಂದವ್ರೆ. ಇವರಿಬ್ಬರು ಕಾಲೇಜ್ ಇರಬೇಕು ಅನ್ಸುತ್ತೆ. ಈ ಕಡೆ ಒಂದು 3 ಜನ, ಈ ಕಡೆ ಒಂದು 5 ಜನ. ಇಲ್ಲಿ 3 ಜನ ಇದ್ದಾರೆ. ಅಲ್ಲಿ ಹೋಗೋಣ? ಇಲ್ಲ, ಸೆಂಟ್ರ್ ಗಂಟೆ ಇದೆ, ಹೋಗೋಣ. ಇದೆಂಥದ್ದಿಲ್ಲ, ಇಲ್ಲಿ ಹುಷಾರು. ಅಯ್ಯೋ, ಬರೀ ವುಡ್ಡಲ್ಲೇ ಮಾಡಿದ್ದಾರೆ. ಮಳೆ ಬೇರೆ ಸಿಕ್ಕಾಬಟ್ಟೆ ಬಂದು ಕೆಳಗಡೆ ಹೆಂಗೈತೋ ಗೊತ್ತಿಲ್ಲ. ಹುಷಾರಾಗಿ ಓಟಾಡಬೇಕು. ಮಿಸ್ಸಾಗಿ ಸ್ಲಿಪ್ ಆಯಿತು ಅಂದರೆ ಏನಾಗಲ್ಲ, ಒಂಚೂರು ಕುಯ್ಕೋಬೋದು ಅಷ್ಟೇ ಕೆಳಗಡೆ ಬಿದ್ದು. ಆ ಮರದ ಪೀಸು ಸ್ವಲ್ಪ ಹೆಂಗೆ ಚೂಪಾಗಿದೆ, ಸ್ವಲ್ಪ ಕೆಳಗಡೆ ಎಲ್ಲ. ಭವ್ಯನಕ್ಕೆ ಮುಂದೆ ಬಿಟ್ಟಿದ್ದೀನಿ, ಯಾಕಂದರೆ ಭವ್ಯ ಸ್ಟ್ರಾಂಗ್ ಅಲ್ವಾ, ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ, ಅದಕ್ಕೋಸ್ಕರ ಮುಂದೆ ಬಿಟ್ಟಿದ್ದೀನಿ. ಭವ್ಯ ಬೀಳಲ್ಲ. ನಾನು ಬೀಳಲ್ಲ, ನಿಮ್ಮನ್ನು ಬೀಳಿಸ್ತೀನಿ, ಅದಕ್ಕೆ ನಾನು ಹಿಂದೆ ಬಿಟ್ಟಿರೋದು. ಇಲ್ಲಿ ಒಳಗೆ ಬಂದಿದ್ದಕ್ಕೆ ನಮ್ಗೇನು ಖುಷಿಯಾಗಿದ್ದು ಅಂದರೆ ಆ ಮರದ ಬೇರ್ಗಳು ನೋಡೋ ಖುಷಿಯಾಗಿದ್ದು. ಆ ರೂಟ್ಸ್ ಒಂದಕ್ಕೊಂದು ಜಾಯಿಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಫೋಟೋ ಶೂಟ್ಗಂತೂ ಬೆಸ್ಟ್ ಪ್ಲೇಸ್ ಇದು, ಅದಕ್ಕೆ ಬೆಸ್ಟ್ ಅಷ್ಟೇ. ಒಂದು ರೌಂಡ್ ಹಾಕೊಂಡು ಬಂದು ಭವ್ಯ ಸೆಂಟ್ರಲ್ ದೇವ್ರಿದ್ರೆ ದೇವ್ರು ಒಳ್ಳೆದಾರ ಮಾಡಿರೋ ನಾನು. ನೋಡಿದ್ರಲ್ಲ, ಮ್ಯಾಂಗ್ರೋವ್ಸ್ ವುಡನ್ ಬೋರ್ಡ್ ವಾಕ್ ಇದೆ. ಇಷ್ಟೇ ಇರೋದು ಇದು ಒಳಗಡೆ. ಫುಲ್ ಸುಸ್ತಾಗೋಯ್ತು, ಫುಲ್ ಬಿಸಿಲು. ಹೋಗ್ತಿದ್ದಾರೆ ರೂಮ್ ಓಪನ್ ಮಾಡೋಕ್ಕೆ. ಈಗ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಮಲ್ಕೊಂಡ್ಬಿಡ್ತೀನಿ ನಾನು. ನಮ್ಮ ರೂಮ್ ನಂಬರ್ 203. ಇದೆಯಾ? ಓಕೆ ಫ್ರೆಂಡ್ಸ್, ಈಗ ಬಂದಿದ್ದೀವಿ. ಈಗ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಚೆಕ್ಔಟ್ ಮಾಡೋಕ್ಕೆ ಟೈಮ್ ಆಯಿತು. ನಾವು ಹೊರಡ್ಬೇಕು, ಅದು ಬೇರೆ. ಅದಕ್ಕೆ ಇವಾಗೆಲ್ಲ ಪ್ಯಾಕಿಂಗ್ ನಡೀತಿದೆ. ಪ್ಯಾಕಿಂಗ್ ಜೊತೆಗೆ ಭವ್ಯ ಇವಾಗ ಒಂಚೂರು ಸಿಂಕ್ ಮಾಡ್ಕೊತಾವಲ್ಲ. ಈ ಸಿಂಕಿಂಗ್ ಏನಿಲ್ಲ, ಇದಕ್ಕೂ ದುಡ್ಡು ಕೊಟ್ಟಿದ್ದೀವಿ. ಅದನ್ನ ಹಂಗೆ ಎತ್ಕೊಂಡು ಪಾಪ ಅವ್ರು ಅನ್ಕೋಬಾರ್ದಲ್ಲ, ಅವರು ಪಾಪ ಹಾಗೆ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅವ್ರು ಯಾಕೆ ರಿಸ್ಕ್ ಅಂದ್ಬಿಟ್ಟು ನಾವು ಜೋಬಲ್ಲ ಬ್ಯಾಗಲ್ಲಿ ಮಾಡಿಕೊಂಡು ಓಡ್ತಾ ಇದ್ದೀವಿ ನಾವು ಇವಾಗ. ಚೆಕ್ಔಟ್ ಮುಗಿಸ್ಕೊಂಡು ನಾವೀಗ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀವಿ. ನೀವು 1 ಅವರ್ಗೆ ಬಂದಾಗ ನಿಮ್ಗೆ ಯಾವ ಪ್ಲೇಸು ಬೆಸ್ಟ್ ಪ್ಲೇಸ್ ಆಗಿರುತ್ತೆ ಕಮೆಂಟ್ ಮಾಡಿ.
ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿ ಮೀಟ್ ಯು ಆನ್ ಪಾರ್ಟ್ 2 ವಿಡಿಯೋ. ಬಾಯ್.